ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಮಸ್ತೆ ನಮಸ್ಕಾರ. ಈ ವಿಡಿಯೋದಲ್ಲಿ ಇನ್ನೊಂದು ವೆಜಿಟೇರಿಯನ್ ರೆಸಿಪಿ ಇಷ್ಟೇ ನಿಮ್ಮ ಮುಂದೆ ಬಂದಿದ್ದೀನಿ. ದಟ್ ಈಸ್ ಬೆಂಡಿ ಮಸಾಲ, ವೆರಿ ಪಾಪ್ಯುಲರ್ ಡಿಶ್. ಈ ರೆಸಿಪಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಒನ್ ಬೈ ಒನ್ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ರಸಮ್ ವೈಟ್ ರೈಸ್ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಆ್ಯಂಡ್ ಇದು ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಲೆಟ್ಸ್ ಸ್ಟಾರ್ಟ್ ದಿ ಪ್ರೊಸೆಸ್. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ಎಂಕರೇಜ್ ಮಾಡಿ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಬೆಂಡಿ ಲೇಡೀಸ್ ಫಿಂಗರ್ ಇದೆಯಲ್ಲ, ಎಣ್ಣೆಯಲ್ಲಿ ಕುಕ್ ಮಾಡ್ಕೋಬೇಕಾಗತ್ತೆ. ಕಡಾಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಬೆಂಡಿನ ಫ್ರೈ ಮಾಡ್ಕೋಬೇಕು. ನಾನು ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಬೆಂಡಿ ಲೇಡೀಸ್ ಫಿಂಗರ್ನ ಈ ಥರ ಸೈಜಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇವಾಗ ಎಣ್ಣೆಯಲ್ಲೇ ಇದನ್ನು ಕುಕ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಸೊ ಎಲ್ಲಿ ತನಕ ಕುಕ್ ಮಾಡ್ಕೋಬೇಕು? ಈ ಲೇಡೀಸ್ ಫಿಂಗರಿಂದ ಈ ಗಮ್ ಗಮ್ ಥರ ಬರುತ್ತೆ ನೋಡಿ, ಆ ಗಮ್ ಥರ ಬರೋದನ್ನು ಅದು ಸ್ಟಾಪ್ ಆಗೋ ತನಕ ಕುಕ್ ಮಾಡ್ಕೋಬೇಕು. ನೋಡಿ, ಬೆಂಡಿ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಆ ಗಮ್ಮಿ ಗಮ್ಮಿ ಹೋಗೋ ತನಕ ಕುಕ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಬೆಂಡಿ ಮೆತ್ತಗಾಗತ್ತೆ. ಈಗ ಇದಕ್ಕೆ ಸ್ವಲ್ಪ ತರಕಾರಿ ನೋಡಿ, ಇಷ್ಟು ಸ್ಮಾಲ್ ಸೈಜ್ ಈರುಳ್ಳಿ, ಮೂರು ಟೊಮೊಟೊ, 6 ಈರುಳ್ಳಿ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಜಾಸ್ತಿ ಇದು ಬೇಕೋ, ಮಸಾಲ ಬೇಕೋ ಅಷ್ಟು ಜಾಸ್ತಿ ಈರುಳ್ಳಿ ಹಾಕ್ಕೊಂಡು ಟೊಮೊಟೊ ಹಾಕೋಬೇಕು. ನೋಡಿ, ಈಗ ಬೆಂಡಿಯಲ್ಲಿ ಈ ಥರ ಫುಲ್ ಕುಕ್ ಆಗಿದೆ. ಈಗ ನೆಕ್ಸ್ಟ್ ಸಪ್ರೇಟ್ ಇನ್ನೊಂದು ಕಡಾಯದಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಹಾಕೋಬೇಕು. 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಜೀರಿಗೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಸೊ ಈರುಳ್ಳಿ ಬ್ರೌನ್ ಆಗಬೇಕು. ಬ್ರೌನ್ ಆಗೋ ತನಕ ಕುಕ್ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಲೈಟ್ ಬ್ರೌನ್ ಬರೋ ತನಕ ಕುಕ್ ಮಾಡ್ಕೋಬೇಕು. 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಕುಕ್ ಮಾಡ್ಕೊಳ್ಳಿ. ಈರುಳ್ಳಿ ಬೇಗ ಕುಕ್ ಆಗುತ್ತೆ. ಸೊ ಈರುಳ್ಳಿ ಈಗ ನೋಡಿ ಕಲರ್ ಚೇಂಜ್ ಆಯಿತು, ಲೈಟ್ ಬ್ರೌನ್. ಈಗ ಬಂದ್ಬಿಟ್ಟು ಸ್ವಲ್ಪ ಕರಿ ಲೀವ್ಸ್ ಆ್ಯಂಡ್ ಚಿಲ್ಲಿ. ನಾನು ಎರಡು ಚಿಲ್ಲಿ, ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಂಡಿದ್ದೀನಿ. ಇದೊಂದೆರಡು ನಿಮಿಷ ಕುಕ್ ಮಾಡಿಕೊಂಡು ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನು 1 ಸ್ಪೂನ್ ತಗೊಂಡಿದ್ದೀನಿ. ಇದು ನಾನು ಮಾಡ್ತಾ ಇರೋದು ಅರ್ಧ kg ಲೇಡೀಸ್ ಫಿಂಗರ್ಗೆ. ನೋಡಿ, ಈಗ 2 ಸ್ಪೂನು ಚಿಲ್ಲಿ ಪೌಡರು, ಜೀರಾ ಪೌಡರು, ಗರಂ ಮಸಾಲ ಪೌಡರು
ಆ್ಯಂಡ್ ಧನಿಯಾ ಪೌಡರ್. 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಾ, 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನು ಚಿಲ್ಲಿ ಪೌಡ್ರ್, ಸ್ಪೈಸಸ್ ನೋಡಿ. ಇದನ್ನು ಹಾಕ್ಕೊಂಡು ಕುಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು 2 ನಿಮಿಷ ಕುಕ್ ಮಾಡಿಕೊಂಡು ನೋಡಿ, 1 ಸ್ಪೂನ್ ಉಪ್ಪು, ಸ್ವಲ್ಪ ನೀರು ಹಾಕೊಳ್ಳಿ, ಒಂದು ಅರ್ಧ ಕಪ್ ನೀರು. ಸೊ ಈ ಥರ 2 ನಿಮಿಷ ಕುಕ್ ಮಾಡ್ಕೋಬೇಕು. ಈಗ ನೋಡಿ, ಪಕ್ಕದಲ್ಲಿ ಲೇಡೀಸ್ ಫಿಂಗರ್ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಲೇಡೀಸ್ ಫಿಂಗರ್ ಹಾಕೋಬೇಕು. ಸೊ ನೆಕ್ಸ್ಟ್ ಪ್ರಾಸೆಸ್ ಬಂದ್ಬಿಟ್ಟು ಇದರಲ್ಲಿ ಲೇಡೀಸ್ ಫಿಂಗರ್ ಹಾಕ್ಕೊಂಡು ಒಂದು 10 ನಿಮಿಷ ಕುಕ್ ಮಾಡ್ಕೋಬೇಕಾಗತ್ತೆ, ಮೀಡಿಯಮ್ ಫ್ಲೇಮಲ್ಲೇ, ಲೋ ಟು ಮೀಡಿಯಮ್ ಫ್ಲೇಮಲ್ಲೇ. ನೋಡಿ, ಅದಕ್ಕಿಂತ ಮುಂಚೆ ನೀವು ಈ ಟೊಮೆಟೊ ಇದೆಯಲ್ಲ, ಅದನ್ನು ಪ್ಯೂರಿ ಮಾಡಿಕೊಂಡು ಅದ್ರಲ್ಲಿ ಹಾಕ್ಕೋಬೇಕಾಗತ್ತೆ. ನಾನು ಈ ಪ್ರಾಸೆಸ್ ಮಿಸ್ ಮಾಡಿಬಿಟ್ಟೆ. ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಇದೊಂದು 2 ಮಿನಿಟ್ಸ್ ಕುಕ್ ಮಾಡ್ಕೋಬೇಕು. ನೋಡಿ, ಟೊಮೆಟೊ ಪ್ಯೂರಿ ಕುಕ್ ಆಯಿತು. ಎಣ್ಣೆ ಬಂದು ಸಪ್ರೇಟ್ ಆಗುತ್ತೆ ಆ ಮಸಾಲೆಯಿಂದ, ಅಲ್ಲಿ ತನಕ ಟೊಮೆಟೊ ಪ್ಯೂರಿನ ಕುಕ್ ಮಾಡ್ಕೋಬೇಕು. ಈಗ ಅದಾದಮೇಲೆ ಲೇಡೀಸ್ ಫಿಂಗರ್ ಹಾಕ್ಕೊಂಡು ಒಂದೊಂದು 10 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡು ಅಷ್ಟೇ, ಇದು ರೆಡಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿಬಿಡಿ ಒಂದು 10 ನಿಮಿಷ. ನೋಡಿ, 10 ನಿಮಿಷ ಆಯಿತು. ನೌ ಇಟ್ ಈಸ್ ಪರ್ಫೆಕ್ಟ್ಲಿ ಕುಕ್ಡ್, ರೆಡಿ ಟು ಸರ್ವ್. ಬೆಂಡಿ ಮಸಾಲ, ಟೇಸ್ಟಿ ಆ್ಯಂಡ್ ಸ್ಪೈಸಿ ಬೆಂಡಿ ಮಸಾಲ. ಇದನ್ನು ಬಿಸಿ ಬಿಸಿ ಚಪಾತಿ, ವೈಟ್ ರೈಸ್, ರಸಮ್ ಜೊತೆಗೆ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.